ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರಾಸ್ ಕಿಚನ್. ನಾನಿವತ್ತು ತುಂಬಾ ಸ್ಪೆಷಲಾಗಿ ಜೋಳದ ವಡೆ ಮತ್ತು ದಪಾಟಿ ಮತ್ತು ತಾಲಿಪಟ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. 2 ಬೌಲ್ ಜೋಳದ ವಡೆ ಹಿಟ್ಟು, ಅಂದರೆ ಇದಕ್ಕೆ ಗೋಧಿ, ಜೋಳ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿ ಬೀಸ್ಕೊಂಡು ಬಂದಿರ್ತೀವಿ. ನನಗೆ ಅದಷ್ಟೇ ಹಿಟ್ಟು ಸಾಕಾಗಲ್ಲ ಅಂತ ನಾನು ಇನ್ನೊಂದು ಸ್ವಲ್ಪ ಬೆಳೆಸ್ಕೋಬೇಕು ಅಂತ ಅದಕ್ಕೆ 2 ಬೌಲ್ ಗೋಧಿ ಹಿಟ್ಟು ಮತ್ತು 1 ಬೌಲ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನ ಮಿಕ್ಸಿ ಮಾಡಿಟ್ಕೊಂಡು ಇದಕ್ಕೆ ಸ್ವಲ್ಪ ಹಿಂಗ್ ಪೌಡರ್, ಚಿಟಿಕೆ ಅರಿಶಿನ ಪುಡಿ ಮತ್ತು ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಉದ್ದಿನಬೇಳೆ ಪೇಸ್ಟು, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಇದನ್ನ ಮಿಕ್ಸಿ ಮಾಡ್ಕೊಂಬರ್ಬೇಕು. ಸ್ವಲ್ಪ ಜೀರಿಗೆ, ಅಜ್ವೈನ್ ಮತ್ತು ಕೊತ್ತಂಬರಿ, ಕರಿಬೇವು ಸೊಪ್ಪು, ಅಲ್ಲ, ಬೆಳ್ಳುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿನ ಸಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು 8 ರಿಂದ 10 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬರ್ಬೇಕು. ಒಂದು ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನ್ ಅಜ್ವೈನ್. ಮತ್ತು ಇದಕ್ಕೆ ಹಿಟ್ಟಿನಲ್ಲಿ ಬಿಳಿ ಎಳ್ಳು, ಕರಿ ಎಳ್ಳು ಸಿಗುತ್ತಲ್ಲ, ಯಾವುದಾದ್ರೂ ಎಳ್ಳನ್ನು ಹಾಕ್ಬೋದು. ಮತ್ತು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಬಿಟ್ಟು ಒಣ ಖಾರನೂ ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ಪೇಸ್ಟ್ ಮಾಡಿರೋದನ್ನ ಈ ಹಿಟ್ಟಿನಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಇದನ್ನ ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು, ಯಾಕಂದರೆ ಇದರಲ್ಲಿ ಉಪ್ಪಿನಾಂಶ ಇರೋದ್ರಿಂದ ಇದು ಮೆತ್ತಗೆ ಆಗೋ ಚಾನ್ಸಸ್ ಇರುತ್ತೆ. ನಾವು ಮಾಡುವಾಗ ಸ್ವಲ್ಪ ನೀರು ಹಚ್ಕೊಂಡು ಮಿದು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನ ನೀರು ಹಾಕಿ ಸ್ವಲ್ಪ ಗಟ್ಟಿಗೆ ನಾದ್ಕೋಬೇಕು. ನೋಡ್ಬೋದು ಯಾವ ರೀತಿ ನಾದ್ಕೊಂಡಿದ್ದೀನಿ ಅಂತ. ಇದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಕಡಾಯಿಗೆ ಇದನ್ನ ಕರಿಲಿಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ತಿದ್ದೀನಿ. ಇವಾಗ ಸ್ವಲ್ಪ ಅದರಲ್ಲಿರೋ ಸ್ವಲ್ಪನೇ ಹಿಟ್ಟು ತೊಗೊಂಡು ಇದನ್ನ ಇನ್ನೂ ಸ್ವಲ್ಪ ಮಿದು ಮಾಡ್ಕೊಳ್ತಿದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಮಿದು ಮಾಡ್ಕೊಳ್ತಿದ್ದೀನಿ. ಅಂದರೆ ಜೋಳದ ವಡೆನ ಕೈಲಿಂದ ತಟ್ಟಬೇಕಲ್ವ, ಸೊ ಸ್ವಲ್ಪ ಹಿಟ್ಟು ಮೆತ್ತಗೆ ಇದ್ರೇ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಮೆತ್ತಗೆ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ಒಂದು ಪ್ಲಾಸ್ಟಿಕ್ನ ಅಗಲಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಇದಿಲ್ಲ ಅಂದರೆ ನೀವು ರೋಟಿ ಮೇಕಿಂಗ್ ಇದು ಸಿಗತ್ತಲ್ವ, ಪ್ಲಾಸ್ಟಿಕ್ನೂ ಯೂಸ್ ಮಾಡ್ಬೋದು. ಇವಾಗ ಇದ್ರ ಮೇಲೆ ಒಂದು ಸಣ್ಣ ಉಳ್ಳಿನ ತೊಗೊಂಡು, ಚಪಾತಿ ಉಳ್ಳಿಗಿಂತಲೂ ಚಿಕ್ಕದು, ಪೂರಿಗೆ ತೊಗೋತೀವಲ್ವ ಆ ರೀತಿ ಪೂರಿ ಉಳ್ಳಿನ ತೊಗೊಂಡು ಅದಕ್ಕೆ ಸ್ವಲ್ಪ 2 ಸೈಡ್ ಎಣ್ಣೆ ಹಚ್ಚಿ ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕಿ ಈ ರೀತಿ ಇದನ್ನ ಮಾಡಬೇಕು. ಮುಂಚೆ ಕಾಲದಲ್ಲಿ ಇದನ್ನೆಲ್ಲ ಕೈನಲ್ಲೇ ತಟ್ತಿದ್ರು. ಇವಾಗ ನಾವೆಲ್ಲ ಪ್ಲಾಸ್ಟಿಕ್ನಲ್ಲಿ
ಇದು ರೋಟಿ ಮೇಕಿಂಗ್ ಪೇಪರ್ ಸಿಗತ್ತಲ್ವ ಅದರಲ್ಲಿ ಮಾಡ್ತೀವಿ. ಇದನ್ನ ತೊಗೊಂಡು ಎಣ್ಣೆ ಕಾದಿರೋ ಎಣ್ಣೆಗೆ ಇದನ್ನ ಹಾಕಿ ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಾಕಬೇಕು. ಈ ರೀತಿ ಅಂದರೆ ಜೋಳದ ವಡೆ ಚೆನ್ನಾಗಿ ಉಬ್ಬತ್ತೆ. ನೋಡ್ಬೋದು ನಾನು ಯಾವ ರೀತಿ ಎಣ್ಣೆ ಹಾಕ್ತಿದ್ದೀನಿ ಅಂತ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. 2 ಸೈಡ್ ಇದನ್ನ ಚೆನ್ನಾಗಿ ಬೇಯಿಸ್ಬೇಕು, ಕರಿಬೇಕು ಇದನ್ನ. ಇದ್ರ ಜೊತೆ ಮೊಸರು ಸೂಪರ್ ಕಾಂಬಿನೇಷನ್ನು. ಮತ್ತು ಬಟಾಟಿ ಪಲ್ಯನೂ ಹಚ್ಕೊಂಡು ತಿಂತಾರೆ ಇದ್ರ ಜೊತೆ, ಅದು ಚೆನ್ನಾಗಿರುತ್ತೆ. 2 ಸೈಡ್ ಕರೆದಿದೆ, ಇದು ಚೆನ್ನಾಗಿ ಬೆಂದಿದೆ. ಅದೇ ರೀತಿ ಎಲ್ಲನೂ ಮಾಡ್ಕೊಳ್ಬೇಕು. ನೋಡ್ಬೋದು ಇದು ಕೂಡ ಚೆನ್ನಾಗಿ ಉಬ್ಬಿದೆ ಅಂತ. ಇದಕ್ಕೆ ತಾಲಿಪಟ್ಟನು ಅಂತಾರೆ, ಮತ್ತು ದಪಾಟಿನೂ ಅಂತಾರೆ, ಜೋಳದ ವಡೆನೂ ಅಂತಾರೆ. ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ. ಟೇಸ್ಟ್ ನಿಮಗೂ ಚೆನ್ನಾಗಿ ಅನಿಸಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡ್ಬೋದು ಈ ರೀತಿ ಎಲ್ಲ ದಪಾಟಿನೂ ಮಾಡಿಟ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.